ಅನಾಮಿಕಾ ಅತ್ತೆಯವರ ಮನೆಗೆ ಕಾಲಿಡುತ್ತಾಳೆ. ಅಮ್ಮ ಅನಾಮಿಕಾ, ಈ ಮನೆಯ ನಿಯಮದ ಪ್ರಕಾರ ಹೊಸದಾಗಿ ಮನೆಯಲ್ಲಿ ಕಾಲಿಟ್ಟ ಸೊಸೆ ನಮ್ಮ ಮನೆ ದೇವರಿಗೆ 16 ತರದ ಅಡಿಗೆ ಮಾಡ್ಬೇಕು. ಅದರಲ್ಲಿ ಕೋಳಿ, ಮೇಕೆ, ಸಾರು ಇರ್ಬೇಕಮ್ಮ. ಅಮ್ಮನವರು ಅಂತ ಇದ್ದೀರಾ, ಮತ್ತೆ ಕೋಳಿ, ಮೇಕೆ, ಸಾರು ಅಂತ ಇದ್ದೀರಮ್ಮ. ನಮ್ಮ ಅಮ್ಮನವ್ರಿಗೆ ಬಲಿ ಕೊಟ್ಟು ನೈವೇದ್ಯ ಮಾಡ್ಬೇಕಮ್ಮ. ಅತ್ತೆಯವರ ಮಾತಿಗೆ ಅನಾಮಿಕಾ ಸರಿ ಅನ್ನುತ್ತಾಳೆ. ನಂತರದ ಕಾರ್ಯಕ್ರಮವೆಲ್ಲ ಪೂರ್ತಿ ಮಾಡಿಕೊಂಡು ಅಡಿಗೆ ಎಲ್ಲ ತಾನೇ ಸ್ವಯಂ ಮಾಡುತ್ತಾಳೆ. ನೈವೇದ್ಯ ಕೂಡ ಇಡುತ್ತಾರೆ. ಆ ನಂತರ ಶಾರದಾ, ಅನಾಮಿಕಾ, ನಿಮ್ಮ ಮಾವಯ್ಯಂಗೆ, ರಮೇಶಂಗೆ, ನನಗೆ ಮೂವರಿಗೂ ಊಟ ಹಾಕು. ಅನಾಮಿಕಾ ಸರಿ ಎಂದು ಅವರಿಗೆ ಊಟ ಬಡಿಸುತ್ತಾಳೆ. ಅದನ್ನು ತಿಂದವರೆಲ್ಲ, ಏನಮ್ಮ ಇಷ್ಟು ಖಾರ ಹಾಕಿದ್ಯಾ? ನಾಲ್ಗೆ ಎಲ್ಲ ಒಂದೇ ಹುರಿತಾ ಇದೆ. ಈ ಮದುವೆಗೆ ನೋಡೋಕ್ ಬಂದಾಗ ಅಡಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ, ಇದೇನಾ ನಿನ್ನ ಅಡಿಗೆ? ನಿಜಕ್ಕೂ ಒಂದ್ ಅಡ್ಗೆಲು ಕೂಡ ಖಾರ ಕಡಿಮೆ ಇಲ್ಲ, ಅಷ್ಟೊಂದು ಖಾರ ಹಾಕಿದ್ಯಾ? ಇದು ತಿಂದ್ರೆ ನಾವು 2 ದಿನನೇ ಮೇಲ್ ಹೋಗ್ತೀವಿ. ಯಾಕೆ ನೀವು ಹಾಗೆ ಮಾತಾಡ್ತಾ ಇದ್ದೀರಾ? ಎಲ್ಲ ಅಡಿಗೆನಲ್ಲೂ ಬಹಳ ಕಡಿಮೆನೆ ಖಾರ ಹಾಕಿದ್ದೀನಿ. ಭವಿಷ್ಯ ಈ ಮನೇನೆ ನೀವೆಲ್ಲ ಖಾರ ಕಡಿಮೆ ತಿಂತೀರಿ ಅನ್ಕೊಂಡಿದ್ದೀನಿ. ನಾಳೆಯಿಂದ ಸ್ವಲ್ಪ ಕಡಿಮೆನೆ ಹಾಕ್ತೀನಿ ಬಿಡಿ. ಶಾರದಾ ಮತ್ತೆ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸುತ್ತಾಳೆ. ಅದನ್ನ ತಿಂತಾ ಇರ್ತಾರೆ. ಅನಾಮಿಕಾ ಮಾತ್ರ ತಾನು ಮಾಡಿದ ಅಡಿಗೆನೇ ತಿಂತಾಳೆ. ಅದನ್ನು ನೋಡಿ ಶಾರದಾ ತನ್ನ ಮನಸ್ಸಿನಲ್ಲಿ, ಅಮ್ಮೋ, ನಿಜಕ್ಕೂ ಅವಳು ಮಾಡಿದ ಸ್ಪೈಸಿ ಅಡಿಗೆ ಹೇಗೆ ತಿಂತಿದ್ದಾಳೋ ಅರ್ಥವಾಗ್ತಾ ಇಲ್ಲ. ನಾಳೆಯಿಂದ ನಾನೇ ಅಡಿಗೆ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಎಲ್ರು ಕೂಡ ಹಸುವೆಂದಿರ್ಬೇಕು ಅನ್ಕೋತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತೆ. ಆ ಮಾರನೇ ದಿನ ನಿದ್ರೆಯಿಂದ ಏಳುವ ಸಮಯಕ್ಕೆ ಅನಾಮಿಕಾ ನಿದ್ರೆಯಿಂದೆದ್ದು ಕೆಲಸವೆಲ್ಲ ಚೆನ್ನಾಗಿ ಮಾಡಿ ಅಡಿಗೆ ಕೂಡ ಮಾಡ್ತಾ ಇರ್ತಾಳೆ. ಆಗಲೇ ರಮೇಶ್ ನಿದ್ರೆಯಿಂದ ಏಳುತ್ತಾನೆ. ಅವನು ಆಫೀಸ್ಗೆ ರೆಡಿಯಾಗಿ ಟಿಫಿನ್ ಮಾಡೋದಕ್ಕೆ ಬರ್ತಾನೆ. ಅನಾಮಿಕಳನ್ನು ಟಿಫಿನ್ ಹಾಕು ಅಂತ ಕೇಳ್ತಾನೆ. ಏನು ಅಂದ್ರೆ, ನಿಮ್ಗೆ ಕ್ಯಾರೇಜ್ ಮಾಡಿದೀನಿ, ಈಗ ಟಿಫಿನ್ಗಾಗಿ ಬಿಸಿ ಬಿಸಿ ದೋಸೆ ಮಾಡ್ತೀನಿ, 2 ನಿಮಿಷ ಇರಿ, ನಿಮ್ಗೆ ಇಷ್ಟವಂತ ಶುಂಠಿ ಚಟ್ನಿ ಕೂಡ ಮಾಡಿದ್ದೀನಿ. ಆ ಮಾತನ್ನು ಕೇಳಿದ ರಮೇಶ್ ಅಂತೂ ಈ ದಿನ ಒಂದು ಪಟ್ಟು ಹೊಡಿಲೇಬೇಕು ಎಂದು ಬೇಗ ತಗೊಂಬಾ ಅಂತ ಅಂತಾನೆ. ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ. ಇಷ್ಟರಲ್ಲಿ ದೂರದಿಂದ ಪ್ರಸಾದ್ ರಮೇಶನಿಗೆ ಸನ್ನೆ ಮಾಡ್ತಾ ಇರ್ತಾನೆ. ರಮೇಶ್ಗೇನು ಅರ್ಥವಾಗ್ತಾ ಇರಲ್ಲ. ಏನಪ್ಪಾ ಸನ್ನೆ ಮಾಡ್ತಾ ಇದ್ಯಾ? ನನಗೇನು ಅರ್ಥವಾಗ್ತಿಲ್ಲ. ದೋಸೆಲಿ ಆ ಚಟ್ನಿನ ತಿಂದೆ ಅಂದ್ರೆ ನಿನ್ ಕೆಲ್ಸ ಆಗೋಗುತ್ತೋ ಮಗನೇ? ಅಷ್ಟು ಖಾರ ಹಾಕಿದಾಳೆ ನೀನ್ ಹೆಂಡತಿ. ನಿನ್ಗೆ ಹೇಳಿದ್ರೆ ಅರ್ಥವಾಗ್ತಿಲ್ಲ. ನಾನೇನ್ ಮಾಡ್ಬೇಕಪ್ಪ ದೇವ್ರೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ರಮೇಶನ್ಗೆ ದೋಸೆ ಕೊಡುತ್ತಾಳೆ. ನಮ್ಮ ಅಪ್ಪಂಗೆ ದೋಸೆ ಕೊಟ್ಯಾ? ಮಾವಯ್ಯನವ್ರು ಈಗಲೇ ಟಿಫಿನ್ ಮಾಡಿದ್ದಾರೆ, ನೀವು ತಿನ್ನಿ. ಆ ಮಾತನ್ನು ಕೇಳುತ್ತಲೇ ಆಗ ರಮೇಶನ್ಗೆ ಅರ್ಥವಾಗುತ್ತೆ. ಅಪ್ಪ ಇದುವರೆಗೂ ನನ್ಗೇನೋ ಹೇಳ್ತಾ ಇದ್ರು, ಅದು ನನಗೆ ಈಗ ಅರ್ಥವಾಗ್ತಿದೆ. ಈ ಚಟ್ನಿ ತಿನ್ಬಾರ್ದು ಅನ್ನೋ ಮಾತು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಲೇ ತನ್ನ ತಂದೆ ಕಡೆ ನೋಡುತ್ತಾನೆ. ಈಗ ಅರ್ಥವಾಗ್ತ್ಯಾ ನನ್ ಕಷ್ಟ ಏನು ಅಂತ? ಅದು ನೀನು ತಿಂದೆ ಅಂದ್ರೆ ಖಚಿತವಾಗಿ ನಿನಗೆ ಸಾವೇ. ಮನೆ ಮುಂದೆ ಟೆಂಟ್ ಹಾಕ್ಬೇಕು, ಶಂಖ ಊದ್ಬೇಕಾಗಿ ಬರುತ್ತೆ. ಈ ಪ್ರಮಾದದಿಂದ ನಾನು ಹೇಗೆ ತಪ್ಪಿಸ್ಕೋಬೇಕಪ್ಪ? ಹಾಗೆ ಇಬ್ಬರು ಸನ್ನೆ ಮಾಡ್ಕೋತಾ ಇರುವಾಗ ಅನಾಮಿಕಾ ಬಂದು, ಯಾರನ್ನ ನೋಡಿ ಸನ್ನೆ ಮಾಡ್ತಾ ಇದ್ದೀರಾ ಎಂದು ಹಿಂದಕ್ಕೆ ತಿರುಗಿ ನೋಡುತ್ತಾಳೆ. ಪ್ರಸಾದ್ ತಕ್ಷಣ ಪಕ್ಕದಲ್ಲಿ ಬಚ್ಚಿಕೋತಾನೆ. ಅನಾಮಿಕಾ ಅಲ್ಲಿ ಯಾರು ಇಲ್ಲ ಅಂತ ಪ್ರಶ್ನಿಸುತ್ತಾಳೆ. ಅಲ್ಲಿ ಯಾರಿಗೂ ನಾನು ಸನ್ನೆ ಮಾಡ್ತಾ ಇಲ್ಲ, ದೇವರಿಗೆ ಕೈ ಮುಗಿತಾ ಇದ್ದೀನಿ. ಇದನ್ನು ತಿಂದ ಮೇಲೆ ಕೂಡ ನನಗೇನೋ ಆಗದೆ ಇರ್ಬೇಕು ಅಂತ. ನಾನೇನೋ ಮತ್ತಷ್ಟು ಚಂಡಾಲವಾಗಿ ಮಾಡಿಲ್ಲ, ಚೆನ್ನಾಗೇ ಇದೆ. ಈ ಜೋಕು ಬಿಟ್ಟು ಮುಂದೆ ತಿನ್ನಿ. ರಮೇಶ್ ಸರಿ ಎಂದು ಚಟ್ನಿ ನಂಚ್ಕೊಂಡು ತಿಂತಾನೆ. ಅಷ್ಟೇ ಒಂದೇ ಸಲಕ್ಕೆ ಉರಿ ಉರಿ ಅನ್ನುತ್ತಾ ಕೇಕೆ ಹಾಕೋದಕ್ಕೆ ಶುರು ಮಾಡ್ತಾನೆ. ಅಯ್ಯೋ, ನೀರ್ ಕುಡಿರಿ ಎನ್ನುತ್ತಾ ನೀರನ್ನು ಕೊಡುತ್ತಾಳೆ ಅನಾಮಿಕಾ. ಅನಾಮಿಕಾ, ದಯವಿಟ್ಟು ನೀನು ಮನೇಲಿ ಅಡಿಗೆ ಮಾಡಬೇಡಮ್ಮ, ನಮ್ಮಮ್ಮ ಮಾಡ್ತಾಳೆ. ಈ ಸ್ಪೈಸಿ ಅಡಿಗೆ ನಮ್ಮಿಂದಾಗಲ್ಲ. ನೀನು ನಿಮ್ ಮನೆ ಹತ್ರ ಇರುವಾಗ ತಿಂದಿಯೇನೋ, ಇಲ್ಲಿ ಮಾತ್ರ ಅಂತಹ ಅಡಿಗೆ ನಾವು ತಿನ್ನೋಕ್ಕಾಗಲ್ಲ. ನಾವೆಲ್ಲರೂ ಪ್ರಶಾಂತವಾಗಿ ಬದುಕಬೇಕು ಅಂದ್ರೆ ನೀನು ನಿಜಕ್ಕೂ ಅಡಿಗೆ ಮಾಡಬಾರ್ದು ಎಂದು ಅಲ್ಲಿಂದ ಓಟ ಕೇಳುತ್ತಾನೆ. ಕ್ಯಾರೇಜ್ ಮರ್ತ ಹೋಗ್ತಾ ಇದ್ದೀರಾ? ಅದು ನೀನೇ ತಿನ್ಬಿಡು, ನಾನ್ ದಾರಿಲಿ ಏನಾದ್ರೂ ಹೋಟೆಲ್ ಅಲ್ಲಿ ತಿಂತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್. ಪ್ರಸಾದ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ಶಾರದಾ, ಅಡಿಗೆ ಮಾಡಿದ್ಯಾ ತಾಯಿ? ಯಾಕಮ್ಮ ಮೊದಲ ದಿನನೇ ನಮ್ಮನ್ನ ಸಾಯಿಸ್ದೆ? 2 ದಿನ ನನ್ನ ಮಗನ ಓಡಿಸ್ದೆ. ಅವನಿನ್ನು ಮನೆ ಊಟ ಅಂದ್ರೆ ಭಯ ಪಡ್ತಾ ಸಾಯೋ ಹಾಗಿದ್ದಾನೆ. ಇನ್ನು ಮಾತ್ರ ನೀನು ಅಡಿಗೆ ಮಾಡಬೇಡಮ್ಮ. ಅನಾಮಿಕಾ ಅಳುತ್ತಾ, ನಾನು ಇಷ್ಟು ಕೆಟ್ಟದಾಗಿ ಅಡಿಗೆ ಮಾಡಿದ್ನಾ? ನೀವು ಸ್ಪೈಸಿ ಫುಡ್ ತಿನ್ನಲ್ಲ ಅಂತ ದೊಡ್ಡದಾಗಿ ಅಲ್ಲಿಂದ ಅರ್ಚುತ್ತಾ ಹೊರಟು ಹೋಗುತ್ತಾಳೆ. ಶಾರದಾ ಇನ್ನು ಅಡಿಗೆ ಮನೆಯಲ್ಲಿ ತಾನೇ ಅಡಿಗೆ ಮಾಡುತ್ತಾ ಮಧ್ಯಾಹ್ನ ಊಟದ ಸಮಯ ಬಂದಾಗ ಅತ್ತೆಯವರ ಅಡಿಗೆಯನ್ನು ಸ್ವಲ್ಪ ಬಡಿಸಿಕೊಳ್ಳುತ್ತಾಳೆ ಸೊಸೆ. ಇದ್ರಲ್ಲಿ ಉಪ್ಪು ಇಲ್ಲ, ಖಾರನೂ ಇಲ್ಲ, ಎಷ್ಟು ಸಪ್ಪೆ ಆಗಿದೆಯೋ. ನಿಜಕ್ಕೂ ನೀವೆಲ್ಲ ಹೇಗೆ ತಿಂತಾ ಇದ್ದೀರಾ? ನಾನ್ ಮಾಡುವ ಅಡಿಗೆನೇ ಚೆನ್ನಾಗಿಲ್ಲ ಅಂತೀರಾ? ಒಂದು ಕೆಲ್ಸ ಮಾಡಮ್ಮ, ನಿನ್ನನ್ ಬಿಟ್ಟು ಎಲ್ರಿಗೂ ಅಡಿಗೆ ಮಾಡ್ತೀನಿ, ನಿನ್ನವರೆಗೂ ನೀನೇ ಮಾಡ್ಕೋ. ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳುತ್ತಾಳೆ. ಇನ್ನು ಇದೆಲ್ಲ ಹೀಗಿರುವಾಗ ರಮೇಶ್ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇರ್ತಾನೆ. ಆಗಲೇ ಅವನ ಸ್ನೇಹಿತ ಸುರೇಶ್ ಅವನ ಹತ್ರಕ್ಕೆ ಬರ್ತಾನೆ. ಏನೋ ರಮೇಶ್, ಹೊಸದಾಗಿ ಮದುವೆ ಆಗಿದೆ, ಮತ್ತೇನೋ ನೀನು ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇದೀಯಾ?
ನಿನ್ ಹೆಂಡತಿಗೆ ಅಡಿಗೆ ಮಾಡೋದಕ್ ಬರಲ್ವಾ? ನನ್ ಹೆಂಡತಿ ಅಡಿಗೆ ಚೆನ್ನಾಗಿ ಮಾಡ್ತಾಳೆ ಕಣೋ. ಈ ದಿನ ನಾನು ಗಾಬರಿಯಿಂದ ಮನೇಲೆ ಕ್ಯಾರೇಜ್ ಮರ್ತು ಬಂದೆ. ಹೌದಾ, ಸರಿ ಕಣೋ. ಹಾಗಾದ್ರೆ ಒಂದ್ಸಲ ನಿಮ್ ಮನೆಗೆ ಬಂದು ನನ್ನ ತಂಗಿಯ ಕೈ ಅಡಿಗೆ ರುಚಿ ನೋಡ್ಬೇಕು. ಅದ್ರಲ್ಲೇನಿದ್ಯೋ, ತಪ್ಪದೆ ನಾಳೆ ಭಾನುವಾರ ನಮ್ ತಂಗಿನ ಕರ್ಕೊಂಬಾ. ಎಲ್ರು ತಮಾಷೆಯಾಗಿ ಒಂದು ದಿನ ಕಳೆದ ಹಾಗಿರುತ್ತೆ. ಅದಕ್ಕೆ ಸುರೇಶ್ ಕೂಡ ಸರಿ ಅನ್ನುತ್ತಾನೆ. ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನು ಹೋದ ಮೇಲೆ ರಮೇಶ್ ತನ್ನ ಮನಸ್ಸಿನಲ್ಲೇ, ತಪ್ಪಿ ನನ್ ಹೆಂಡತಿ ಅಡುಗೆ ತಿಂದ್ರೆ ಜೀವನದಲ್ಲಿ ನನ್ ಮನೆ ಕಡೆ ನೋಡಲ್ಲ ಅನ್ಕೋತೀನಿ ಅಂದುಕೊಳ್ಳುತ್ತಾನೆ. ಊಟ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ಮನೆಯಲ್ಲಿ 2 ಸಲ ಅಡಿಗೆ ಮಾಡ್ಕೋತಾ ಇರುತ್ತೆ ಆ ಕುಟುಂಬ. ಹಾಗೆ ಕೆಲವು ದಿನ ಕಳೆಯುತ್ತದೆ. ಅಂದುಕೊಳ್ಳದೆ ಸುರೇಶ್, ಅವನ ಹೆಂಡತಿ ವೀಣಾ ಇಬ್ಬರು ಒಂದು ದಿನ ಅನಾಮಿಕಳ ಮನೆಗೆ ಬರುತ್ತಾರೆ. ಅವರಿಬ್ಬರನ್ನು ನೋಡಿ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ಏನು ಸುರೇಶ್, ಈ ಸಡನ್ ಸರ್ಪ್ರೈಸ್? ಏನಿಲ್ಲ ಕಣೋ, ಈ ಕಡೆ ಸ್ವಲ್ಪ ಕೆಲಸವಿದ್ದು ಬಂದೆ. ಆ ಕೆಲಸ ಪೂರ್ತಿಯಾಗಿದೆ. ಇಷ್ಟರಲ್ಲಿ ನಿಮ್ಮನ್ನ ನೋಡಿ ಒಂದ್ಸಲ ಮಾತಾಡ್ಸೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಎನ್ನುತ್ತಲೇ ಅನಾಮಿಕಳಿಗೆ ಅವರಿಬ್ಬರನ್ನು ಪರಿಚಯ ಮಾಡಿಸುತ್ತಾನೆ ರಮೇಶ್. ಅಣ್ಣನವರೇ, ಊಟ ಮಾಡಿ ಹೋಗಿ. ನಾನು ನಿಮ್ಗಾಗಿ ಬಹಳ ಒಳ್ಳೆ ಅಡುಗೆ ಸಿದ್ಧ ಮಾಡ್ತೀನಿ. ಊಟದ ಏರ್ಪಾಟು ಏನು ಬೇಡ ಅನಾಮಿಕಾ, ಎಲ್ರು ಸೇರಿ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ಹೋಟೆಲ್ ಊಟ ಏನಕ್ಕೆ, ಹೇಗೂ ಬಂದಿದೀವಲ್ಲ. ಅನಾಮಿಕಾ ಅಡಿಗೆ ಹೇಗೆ ಮಾಡ್ತಾಳೋ ಅಂತ ಒಂದು ಅರ್ಥವಾಗುತ್ತೆ. ಅವಳಿಗೆ ಅಡಿಗೆ ಮಾಡೋದಕ್ಕೆ ಕೂಡ ನಾನು ಸಹಾಯ ಮಾಡ್ತೀನಿ ಎಂದು ವೀಣಾ ಅನ್ನುತ್ತಾಳೆ. ಇನ್ನು ಇಬ್ಬರು ಸೇರಿ ಅಡಿಗೆ ಮನೆಗೆ ಹೋಗುತ್ತಾರೆ. ವೀಣಾ ಅನಾಮಿಕಳಿಗೆ ತರಕಾರಿ ಕಟ್ ಮಾಡಿ ಕೊಡ್ತಾ ಇರ್ತಾಳೆ. ಅನಾಮಿಕಾ ಚಕಚಕ ಅಡಿಗೆ ಮಾಡ್ತಾ ಇರ್ತಾಳೆ. ಇನ್ನು ಮತ್ತೊಂದು ಕಡೆ ರಮೇಶ್ ಸುರೇಶ್ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಅರೆ ಸುರೇಶ್, ನಿನ್ಗೊಂದು ನಿಜ ಹೇಳ್ಬೇಕು. ಏನೋ ಹೇಳು. ಅನಾಮಿಕಂಗೆ ಅಡಿಗೆ ಮಾಡೋದು ಬರುತ್ತೆ ಹೊರತು ಅವಳ ಫುಡ್ ಬಹಳ ಸ್ಪೈಸಿ ಆಗಿರುತ್ತೆ ಕಣೋ. ಅದು ನಾವು ತಿನ್ನಲಾರೆವು. ಅದಕ್ಕೆ ನಾನು ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತಂದೆ. ಅದ್ರಲ್ಲೇನಿದೆಯೋ, ನಾವು ಗಂಡಸರು ಅಷ್ಟು ಮಾತ್ರ ಖಾರ ತಿನ್ನದೇ ಇದ್ರೆ ಹೇಗೆ ಹೇಳು? ಹೌದಾ, ಸರಿ. ಹಾಗಾದ್ರೆ ಸ್ವಲ್ಪ ಹೊತ್ತಿನ ನಂತರ ಅನಾಮಿಕಾ ಅಡಿಗೆಯನ್ನು ಸಿದ್ಧ ಮಾಡಿ ಎಲ್ಲರಿಗೂ ಊಟ ಬಿಡಿಸುತ್ತಾಳೆ. ಅದನ್ನು ತಿಂದ ಸುರೇಶ್ ವೀಣಾ ಇಬ್ಬರು ಉರಿ ಉರಿ ಅಂತ ಅರ್ಚ್ತಾ ಇರ್ತಾರೆ. ಅಲ್ಲಿಯೇ ಇರುವ ನೀರನ್ನು ಕುಡಿತಾರೆ. ಏನು, ನಾವು ಗಂಡಸರು ಆ ಮಾತ್ರ ಖಾರ ತಿನ್ನದೇ ಇದ್ರೆ ಹೇಗೆ ಹೇಳು? ತಿನ್ನು. ಇದು ತಿಂದ್ರೆ ನಾನು ಬದುಕದಿಕ್ಕಲ್ವೋ? ಇಷ್ಟು ಖಾರ ಏನಕ್ಕೆ ಹಾಕಿದ್ರಿ? ಏನಮ್ಮ ಅನಾಮಿಕಾ, ನಾವು ಬದುಕ್ಬೇಕಾ ಸಾಯ್ಬೇಕಾ? ಇಷ್ಟು ಖಾರ ಏನಕ್ಕೆ ಹಾಕ್ದೆ? ಇದಕ್ಕೂ ಮೊದ್ಲು ಅಡಿಗೆ ಮಾಡುವಾಗ ಖಾರ ಉಪ್ಪು ಸರಿಯಾಗಿ ಹಾಕಿದ್ಯಲ್ಲ, ಈಗ ಯಾಕೆ ಹೀಗೆ ಉರಿತಾ ಇದೆ? ಇದಕ್ ಮೊದ್ಲು ಖಾರ ಸರಿ ಹೋಗಿಲ್ಲ ಅಂತ ಮತ್ತಷ್ಟು ಹಾಕದೆ. ನನ್ನನ್ನು ಕ್ಷಮಿಸ್ಬಿಡಿ. ಇನ್ನು ಮನೆಗೆ ಬಂದವರೆಲ್ಲರೂ ಅನಾಮಿಕಳನ್ನು ಏನೂ ಅನ್ನಲಾರದೆ ಮೊಸರಿನಿಂದ ಅನ್ನ ತಿಂದು ಅಲ್ಲಿಂದ ಹೊರಡುತ್ತಾರೆ. ಆಗ ರಮೇಶ್, ಅರೇ ಅವಾಗವಾಗ ಊಟಕ್ಕೆ ಬರ್ತಾ ಇರ್ಬೇಕು ಸುರೇಶು. ಹೊರೆ, ನಿನ್ಗೊಂದು ನಮಸ್ಕಾರ. ಮತ್ತೆ ಇನ್ನೊಂದ್ಸಲ ನಿಮ್ಮನೆಗೆ ಊಟ ಬಂದ್ರೆ ಆಣೆ ಎಂದು ಅಲ್ಲಿಂದ ವೀಣಾ ಸುರೇಶ್ ಇಬ್ಬರು ಹೊರಟು ಹೋಗುತ್ತಾರೆ. ಅವರು ಹೋದ ಮೇಲೆ ಅನಾಮಿಕಾ ಅಳ್ತಾ ಇರ್ತಾಳೆ. ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಫುಡ್ ಸ್ಪೈಸಿಯಾಗೇ ಇರುತ್ತೆ. ನಾನು ಬಹಳ ಪ್ರಯತ್ನಿಸ್ತೀನಿ ಖಾರ ಕಡಿಮೆ ಮಾಡೋದಕ್ಕೆ, ಆದ್ರೆ ಆಗ್ತಾ ಇಲ್ಲ. ಮನೆಯಲ್ಲಿ 2 ಸಲ ಅಡಿಗೆ ಮಾಡೋದು ಚೆನ್ನಾಗಿರಲ್ಲ. ನಾನು ಏನ್ ಮಾಡು ಅಂತೀರಾ? ಅನಾಮಿಕಾ, ನಾಳೆಯಿಂದ ನೀನೇ ಅಡಿಗೆ ಮಾಡು. ಉಪ್ಪು ಖಾರ ಮಾತ್ರ ನಾನ್ ಹಾಕ್ತೀನಿ. ಈಗ ನಾನು ಎಷ್ಟು ಹಾಕ್ತಾ ಇದ್ದೇನೋ ಅಷ್ಟು ಮಾತ್ರ ಹಾಕಿದ್ರೆ ಸರಿ ಹೋಗುತ್ತೆ. 1 ವಾರ ಹಾಗೆ ಮಾಡು, ಆಗ ನಿನ್ಗೆ ಅಭ್ಯಾಸವಾಗಿ ಹೋಗುತ್ತೆ. ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ. 1 ವಾರದ ಕಾಲ ತಾನು ಹೇಳಿದ ಹಾಗೆ ಮಾಡ್ತಾಳೆ. 1 ವಾರ ತಿನ್ನೋದಕ್ಕೆ ಅನಾಮಿಕಳಿಗೆ ಕಷ್ಟವಾದರೂ ಕೂಡ ಉಸಿರಿಡಿದುಕೊಂಡು ಅಭ್ಯಾಸ ಮಾಡಿಕೊಳ್ಳುತ್ತಾಳೆ. ಹಾಗೆ ವಾರ ಸ್ವಲ್ಪ ತಿಂಗಳಾಗುತ್ತೆ. ತಿಂಗಳು ಹೋಗಿ 2 ತಿಂಗಳಾಗತ್ತೆ. 2 ತಿಂಗಳ ನಂತರ ಅನಾಮಿಕಾ ಪೂರ್ತಿಯಾಗಿ ಅಡಿಗೆ ಮಾಡೋದಕ್ಕೆ ಕಲ್ತ್ಕೋತಾಳೆ. ಆಕೆಯ ಅಡಿಗೆ ತಿಂದು ಅದ್ಭುತವಾಗಿದೆ ಎಂದು ಎಲ್ಲರೂ ಹೊಗಳುತ್ತಾರೆ. ಹಾಗೆ ಸುರೇಶ್ ವೀಣಾ ಅವರನ್ನು ಕೂಡ ಊಟಕ್ಕೆ ಬಾ ಅಂತ ಕರೀತಾರೆ. ಮೊದಲು ಅವರು ಭಯಪಟ್ಟರು ಹೊರತು ರಮೇಶ್ ಪೂರ್ತಿಯಾಗಿ ವಿವರವಾಗಿ ಹೇಳಿದ್ದರಿಂದ ಅವರು ಮತ್ತೆ ಊಟಕ್ಕೆ ಬರುತ್ತಾರೆ. ಎಲ್ಲರೂ ಸೇರಿ ಊಟ ಮಾಡುತ್ತಾರೆ. ಬಹಳ ಅದ್ಭುತವಾಗಿ ಅನಾಮಿಕಾ ಅಡಿಗೆ ಮಾಡಿದ್ದಾಳೆ ಎಂದು ಎಲ್ಲರೂ ಹೊಗಳುತ್ತಾರೆ. ಆ ನಂತರ ಕೆಲವು ದಿನಕ್ಕೆ ಅನಾಮಿಕಾ ಅಡಿಗೆ ಚೆನ್ನಾಗಿ ಅದೃಷ್ಟವಾಗಿ ಬದಲಾಗಿ ಹೋಗಿದೆ. ಅದ್ಭುತವಾಗಿ ಅಡಿಗೆ ಮಾಡುತ್ತಾ ಕುಟುಂಬದ ಕೈಯಲ್ಲಿ ಮಾತ್ರವೇ ಅಲ್ಲ, ಊರಿನಲ್ಲಿ ಎಲ್ಲರ ಕೈಯಲ್ಲಿ ಶಬಾಸ್ ಅನ್ನಿಸಿಕೊಳ್ತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ಅವರದ್ದು ಕೂಡು ಕುಟುಂಬ. ಆ ಕುಟುಂಬದಲ್ಲಿ ಅನಾಮಿಕಳ ಗಂಡ ರಮೇಶ್, ಅವನ 3 ತಮ್ಮಂದಿರು ಸುರೇಶ್, ಮಹೇಶ್, ವೀರೇಶರು, ಹಾಗೆ ಅನಾಮಿಕಳ ಅತ್ತೆ ಶಾರದಾ, ಮಾವ ಪ್ರಸಾದ್ ನಿವಾಸಿಸುತ್ತಾ ಇರ್ತಾರೆ. ಮಾವಯ್ಯ ಪ್ರಸಾದನ ಆರೋಗ್ಯ ಚೆನ್ನಾಗಿಲ್ಲದೆ ಒಂದು ಮಂಚ ಹಿಡಿಯುತ್ತಾನೆ. ಅತ್ತೆ ಮೊಣಕಾಲು ನೋವಿನಿಂದ ಮನೆಯಲ್ಲೇ ಇರುತ್ತಾ ಮನೆ ಕೆಲಸ ಮಾಡ್ತಾ ಇರ್ತಾಳೆ. ರಮೇಶ್ ಒಬ್ಬ ಕುಡುಕ. ಮನೆಗೆ ಕೂಡ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಯಾವಾಗಲೂ ಕುಡಿಯುತ್ತಾ ಬೀದಿ ಸುತ್ತ ತಿರುಗ್ತಾ ಇರ್ತಾನೆ. ಇನ್ನು ರಮೇಶನ 3 ತಮ್ಮಂದಿರು ಓದು ಪೂರ್ತಿ ಮಾಡಿಕೊಂಡು ಉದ್ಯೋಗಕ್ಕಾಗಿ ಹುಡುಕ್ತಾ ಇರ್ತಾರೆ. ಮನೆಯ ಎಲ್ಲ ಭಾರವನ್ನು ಅನಾಮಿಕಳೆ ಹೊರ್ತಾ ಇರ್ತಾಳೆ.
ಅನಾಮಿಕಾ ಪ್ರತಿದಿನವೂ ಆ ಊರಿನಲ್ಲಿರುವ ಶಿವಾಲಯದ ಎದುರಿನಲ್ಲಿ ಹೂ ಹಣ್ಣು ಮಾರ್ತಾ ಇರ್ತಾ ಇದ್ಲು. ಅನಾಮಿಕಾ ಯಾವತ್ತಿನ ಹಾಗೆ ದಿನವೂ ಹೂ ಹಣ್ಣುಗಳನ್ನು ಮಾರ್ತಾ ಇರ್ತಾಳೆ. ಆಗಲೇ ಅಲ್ಲಿಗೆ ರಮೇಶ್ ಬರ್ತಾನೆ. ಅನಾಮಿಕಾ, ನನ್ಗೊಂದ್ 800 ರೂಪಾಯಿ ಕೊಡು. ಯಾಕೆ? ಕುಡಿದು ತೂರಾಡೋದಕ್ಕ? ನಿಜಕ್ಕೂ ನಿನಗೆ ಮನೆ ಜವಾಬ್ದಾರಿ ಇದೆಯಾ? ಹೆಣ್ಣು ಮಗಳು ಒಬ್ಳೆ ಕಷ್ಟಪಡ್ತಾ ಕುಟುಂಬವೆಲ್ಲ ಬದುಕ್ತಾ ಇದೆ, ಅದು ಸಾಲದು ಅನ್ನೋ ಹಾಗೆ ನನ್ ದುಡ್ಡೆಲ್ಲ ನೀನೆ ಕುಡಿಯೋದಕ್ಕೆ ವೃತ ಖರ್ಚು ಮಾಡಿದ್ರೆ ಹೇಗ್ ಬದುಕ್ಬೇಕು ಹೇಳು? ಈ ದುಡ್ಡು ಕುಡಿಯೋದಕ್ಕಲ್ಲ, ಡಾಕ್ಟರು ನನ್ಗೊಂದು ಟಾನಿಕ್ ಬರ್ದಿದ್ದಾನೆ, ಅದು ಕುಡಿಯೋದಕ್ ಶುರು ಮಾಡಿದ್ರೆ ನಾನು ಕುಡಿಯೋದನ್ನ ಬಿಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನ ಸುಳ್ಳು ಪುಳ್ಳು ಕತೆಗಳನ್ನ ನನ್ನ ಹತ್ರ ಹೇಳ್ಬೇಡ. ಇನ್ನು ಬೋಣಿ ಕೂಡ ಆಗಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನ್ ಕೊಡಲ್ಲ. ಅನಾಮಿಕಾ ಹೇಳಿದ ಮಾತಿಗೆ ರಮೇಶನಿಗೆ ಕೋಪ ಬರುತ್ತೆ. ದುಡ್ಡು ಕೊಡ್ತೀಯಾ? ಇಲ್ಲ ಅಂದ್ರೆ ಇದೆಲ್ಲ ಚಲ್ಲ ಚದ್ರಾಗಿ ಬಿಸಾಕ್ಲಾ ಎನ್ನುತ್ತಲೇ ಅಲ್ಲಿರುವ ಹೂಗಳು ಹಣ್ಣುಗಳನ್ನು ಬಿಸಾಕ್ತಾ ಇರ್ತಾನೆ. ಅನಾಮಿಕಾ ಏನು ಮಾಡಲಿಕ್ಕಾಗದೆ ಅವನನ್ನು ತಡೆದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸುತ್ತಾಳೆ. ರಮೇಶ್ ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಬಹಳ ದುಃಖ ಪಡುತ್ತಾ ನಿಂತಿರ್ತಾಳೆ. ಇಷ್ಟರಲ್ಲಿ ರಮೇಶ್ ತಮ್ಮಂದಿರು ಸುರೇಶ್ ಮಹೇಶ್ ಅಲ್ಲಿಗೆ ಬರ್ತಾರೆ. ಅತಿಗೆ, ನನ್ಗೆ ಜಾಬ್ ಕನ್ಫರ್ಮ್ ಆಗಿದೆ, 20 ದಿನದಲ್ಲಿ ಜಾಯಿನ್ ಆಗು ಅಂತ ಹೇಳಿದ್ದಾರೆ. ಈ 20 ದಿನ ನೀನು ಪ್ರಶಾಂತವಾಗಿರು, ನಾವೇ ಈ ವ್ಯಾಪಾರ ನೋಡ್ಕೋತೀವಿ ಅತಿಗೆ, ಆಮೇಲೆ ನೀನು ಪರ್ಮನೆಂಟ್ ಆಗಿ ಮನೇಲೇ ಇರಬಹುದು. ಆ ಮಾತಂದ್ರಿ ಅಷ್ಟು ಸಾಕು. ಈಗಂದ್ರೆ ನಿಮಗೆ ಮದುವೆ ಆಗಿಲ್ಲ, ಆದ್ರಿಂದ ಈ ತರ ಮಾತಾಡ್ತಾ ಇದ್ದೀರಾ. ನಾಳೆ ಮದುವೆ ಆದ ಮೇಲೆ ಏನಾದ್ರೂ ನೀವು ಬೇರೆ ಸಂಸಾರ ಇಟ್ರೆ ಮತ್ತೆ ನಾನು ಇದೇ ಕೆಲಸ ಮಾಡ್ಬೇಕು. ಆಗ ನಿಮ್ಮ ಹೆಂಡತಿರು ನನ್ನ ನೋಡ್ಕೊತೀನಿ ಅಂದ್ರೆ ಯಾಕೆ ಒಪ್ಕೋತಾರೆ? ನಿಜಕ್ಕೂ ಒಪ್ಕೊಳ್ಳಲ್ಲ. ನನ್ನ ಕೈಲಾದಷ್ಟು ದಿನ ನಾನು ಇದೇ ಮಾಡ್ತೀನಿ. ಆಮೇಲೆ ಭಗವಂತನ ದಯ, ನಿಮ್ಮ ಅಣ್ಣಯ್ಯನ ಮನಸ್ಸು ಬದಲಾಗಿ ಕುಟುಂಬಕ್ಕೆ ಆಧಾರವಾಗಿದ್ರೆ ನಮ್ಗೆ ಈ ಕಷ್ಟನೇ ಇರ್ತಾ ಇರ್ಲಿಲ್ವಲ್ಲ. ಆ ಮಾತಿಗೆ ಅವರು ಬಹಳ ದುಃಖ ಪಡುತ್ತಾ ಅಲ್ಲೇ ಇದ್ದು ಅವಳಿಗೆ ಸಹಾಯ ಮಾಡ್ತಾ ಇರ್ತಾರೆ. ಇನ್ನು ಅವರು ಕೆಲಸ ಮುಗಿಸಿಕೊಂಡು ನಂತರ ಮನೆಗೆ ಸೇರ್ಕೋತಾರೆ. ರಾತ್ರಿ ಸಮಯವಾಗುತ್ತೆ. ರಮೇಶ್ ಇನ್ನು ಮನೆಗೆ ಬಂದಿಲ್ಲ ಎಂದು ಅನಾಮಿಕಾ ಬಹಳ ದುಃಖ ಪಡ್ತಾ ಇರ್ತಾಳೆ. ಕುಡಿದು ಎಲ್ಲಂದ್ರೆ ಅಲ್ಲಿ ಬಿದ್ದಿರ್ತಾನೆ ಎಂದು ತಮ್ಮಂದಿರು ರಮೇಶ್ನನ್ನು ಹುಡುಕೋದಕ್ಕೆ ಹೋಗ್ತಾರೆ. ಇಷ್ಟರಲ್ಲಿ ರಮೇಶ್ ರೋಡ್ ಮೇಲೆ ಕುಡಿದು ಬಿದ್ದಿರುತ್ತಾನೆ. ತಕ್ಷಣ ಅವನನ್ನು ತೆಗೆದುಕೊಂಡು ಮನೆಗೆ ಸೇರ್ಕೋತಾರೆ. ಮನೆ ಸೇರಿದ ಮೇಲೆ ಅವನ ಮೇಲೆ ನೀರನ್ನು ಸುರಿತಾರೆ. ಸ್ವಲ್ಪ ಪ್ರಜ್ಞೆಗೆ ಬಂದ ನಂತರ, ಹೀಗೆ ಎಷ್ಟು ಕಾಲ ಅಂತ ಕುಡಿತಾ ತಿರುಗ್ತಾ ಇರ್ತೀಯ ಅಣ್ಣಯ್ಯ? ಇದೇನು ಸರಿಯಾಗಿಲ್ಲ. ಈಗ ನಮ್ಗೆ ಕೆಲ್ಸ ಬಂದಿದೆ, ನಾವು ಮನೆಯಿಂದ ಹೊರಟೋಗ್ತಾ ಇದ್ದೀವಿ. ಅಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀವಿ. ಹೊರಟೋಗಿ, ಮೊನ್ನೆವರೆಗೂ ನೀವೇನಾದ್ರೂ ನನ್ನನ್ನು ಸಾಕಿದ್ರಾ? ನಾನ್ ಹೆಂಡತಿ ಅಲ್ವೇನೋ ನನ್ ಸಾಕಿದ್ದು? ನಿಮ್ಮನ್ನು ಕೂಡ ಆಕೆನೇ ಸಾಕಿದ್ದು, ಅದು ಮರ್ತು ಹೋಗ್ಬೇಡಿ. ಹೌದು, ಕುಟುಂಬವೆಲ್ಲವನ್ನು ಅತ್ತಿಗೆನೆ ಸಾಕಿದ್ದಾಳೆ. ಇನ್ನು ಎಷ್ಟು ಕಾಲ ಆಕೆಗೆ ಕಷ್ಟವಾಗಿರ್ಬೇಕು? ಅದಕ್ಕೆ ನಾವು ಎಲ್ರೂ ಹೊರಗೋಗ್ತಾ ಇದೀವಿ. ಅದಕ್ಕೆ ರಮೇಶ್ ಏನು ಮಾತನಾಡದೆ ಇರ್ತಾನೆ. ಆ ಮಾರನೇ ದಿನ ರಮೇಶ್ ಮತ್ತೆ ಕುಡಿಯೋದಕ್ಕೆ ಅನಾಮಿಕಳ ಹತ್ರ ದುಡ್ಡು ತಗೊಂಡು ಹೊರಟೋಗ್ತಾನೆ. ಅವನು ಹಾಗೆ ಹೋದ ಮೇಲೆ ಸುರೇಶ್ ಮಹೇಶ್ ಇಬ್ಬರು ಅನಾಮಿಕಳ ಹತ್ರ ಮಾತಾಡ್ತಾರೆ. ಅದಕ್ಕೆ ಅನಾಮಿಕಾ ಸರಿ ಅಂತಾಳೆ. 20 ದಿನ ಕಳೆದ ನಂತರ ಸುರೇಶ್ ಮಹೇಶ್ ಇಬ್ಬರು ಎಲ್ಲವನ್ನು ಜೋಡಿಸಿಕೊಂಡು ತಂದೆ ತಾಯಿಯರ ಜೊತೆಗೆ ಬೇರೆ ಸಂಸಾರಕ್ಕೆ ಹೊರಟು ಹೋಗುತ್ತಾರೆ. ಅವರು ಹೊರಟು ಹೋದ ದಿನ ರಾತ್ರಿ ವೀರೇಶ್ ರಮೇಶ್ನನ್ನು ಹುಡುಕಿಕೊಂಡು ಹೊರಟು ಹೋಗ್ತಾನೆ. ರಮೇಶ್ ಒಂದು ಕಡೆ ಕಾಣಿಸ್ತಾನೆ. ತಕ್ಷಣ ಅವನನ್ನು ಕರೆದುಕೊಂಡು ಮನೆಗೆ ಸೇರ್ಕೋತಾನೆ. ಅನಾಮಿಕಾ ಅವನಿಗೆ ಊಟ ತಿನ್ನಿಸ್ತಾಳೆ. ಅವನು ಹಾಲಲ್ಲೇ ಮಲಗಿರ್ತಾನೆ. ಆ ನಂತರ ಅನಾಮಿಕಾ ಅವರು ಕೂಡ ನಿದ್ರೆ ಹೋಗುತ್ತಾರೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ರಮೇಶ್ ನಿದ್ರೆಯಿಂದ ಹೇಳ್ತಾನೆ. ಮನೆಯಲ್ಲಿ ಯಾರು ಕಾಣಿಸದೇ ಇದ್ದಿದ್ರಿಂದ, ಏನು ಮನೆಯೆಲ್ಲ ಖಾಲಿಯಾಗಿದೆ, ಮನೆಯಲ್ಲಿ ಯಾರು ಇಲ್ವಾ ಎಂದು ಎಲ್ಲರನ್ನು ಕರೆಯಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾರು ಮಾತಾಡ್ಸಲ್ಲ. ಆಗಲೇ ಗುಡಿಯಿಂದ ಬಂದ ಅನಾಮಿಕಳನ್ನು ನೋಡಿ, ಏನು ಮನೇಲಿ ಯಾರು ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಹೇಳಿದ್ರಲ್ಲ ಅವ್ರಿಗೆ ಕೆಲ್ಸ ಬಂದಿದೆ, ಇನ್ನು ಅವರು ಹೊರಟೋದ್ರು, ಎಲ್ರೂ ಹೊರಟೋಗಿದ್ದಾರೆ, ಇನ್ನು ನೀನು ನಾನು ವೀರೇಶ್ ಮಾತ್ರವೇ ಮಿಕ್ಕಿದೀವಿ. ಆ ಮಾತಿಗೆ ರಮೇಶ್ ಏನು ಮಾತನಾಡದೆ ಹಾಗೆ ಇರ್ತಾನೆ. ನೀನೇನೆ ಗುಡಿಯಿಂದ ಆಗ್ಲೇ ಬಂದಿದ್ಯಾ? ಟೈಮ್ ಈಗ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ. ನೀವು ಮೂಗಿನ ಮಟ್ಟ ಕುಡಿದು ಬಿದ್ದಿದ್ದೀರಾ. ಈಗ ಮೊದಲಿನ ಹಾಗಿಲ್ಲ, ಎಲ್ಲ ಬದಲಾಗಿ ಹೋಗಿದೆ. ನೀವು ಸ್ವಲ್ಪ ಜವಾಬ್ದಾರಿಯಿಂದ ಇರ್ಬೇಕು. ತಪ್ಪದೇ ಇರ್ತೀನಿ ಹೊರತು ಒಂದು 200 ರೂಪಾಯಿ ಕೊಡು. ನನ್ನ ಹತ್ರ ದುಡ್ಡಿಲ್ಲ, ಸರಿಯಾಗಿ ನಾನು ಊಟ ಕೊಡ್ತಾ ಇಲ್ಲ ಅಂತ ನಮ್ಮ 3 ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟು ಬಂದಿದ್ದೀನಿ. ಈ ದಿನ ಅವ್ರ ಹತ್ರಕ್ಕೆ ಹೋಗಿದ್ದೆ. ಅವರಿಗೆ ಹಾಸ್ಟೆಲ್ ಫೀಸ್ ಕಟ್ಟಿ ಮಕ್ಕಳ ಕೈಲಿ ಸ್ವಲ್ಪ ದುಡ್ಡು ಕೊಟ್ಟು ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಬಿಡು, ಮಕ್ಕಳ ಹತ್ರ ಹೋಗಿ. ಸರಿ ಹಾಗಾದ್ರೆ ಎಂದು ಅಲ್ಲಿಂದ ಹೊರಗೆ ಬಂದು ಮಕ್ಕಳ ಹಾಸ್ಟೆಲ್ ಹತ್ರಕ್ಕೆ ಹೋಗ್ತಾನೆ. ಮಕ್ಕಳು ಅವನನ್ನು ನೋಡೋದಕ್ಕೆ ಬರ್ತಾರೆ. ಅಪ್ಪ ಚೆನ್ನಾಗಿದ್ಯಪ್ಪ, ಇಷ್ಟು ದಿನದಿಂದ ನಮ್ಮನ್ನ ನೋಡೋದಕ್ಕೆ ಯಾಕೆ ಬರ್ಲಿಲ್ಲ? ಅಮ್ಮ ಹೇಳಿದ್ಲಲ್ಲ ಅಪ್ಪ ಕೆಲ್ಸಕ್ಕೆ ಹೋಗಿ ಸುಸ್ತಾಗಿ ಬರ್ತಾ ಇದ್ದಾನೆ ಅಂತ, ಅದಕ್ಕೆ ನಮ್ಮ ಹತ್ರ ಬರ್ತಾ ಇಲ್ಲ. ಅಪ್ಪ ನೀನ್ ಇಲ್ಲಿಗೆ ಬರೋದು ನಮಗ್ ತುಂಬಾ ಸಂತೋಷವಾಗಿದೆ. ಹೌದಪ್ಪ, ನಮ್ಮನ್ನ ನೋಡೋದು ತುಂಬಾ ಸಂತೋಷವಾಗಿದೆ. ಬೆಳಿಗ್ಗೆ ಅಮ್ಮ ಬಂದು ಹಾಸ್ಟೆಲ್ ಫೀಸ್ ಕಟ್ಟಿ ಹೋಗಿದ್ದಾಳೆ. ನಮ್ಗೆ ಕೊಂಡ್ಕೊಳ್ಳೋದಕ್ಕೆ ನೀವು ದುಡ್ಡು ಕೊಟ್ಟು ಕಳ್ಸಿದ್ದೀರಂತಲ್ಲ, ಅದು ಕೂಡ ನಮ್ಗೆ ಅಮ್ಮ ಕೊಟ್ಟು ಹೋಗಿದ್ದಾಳೆ. ಆ ಮಾತನ್ನು ಕೇಳಿದ ರಮೇಶನಿಗೆ ಏನು ಮಾತನಾಡಬೇಕು ನಿಜಕ್ಕೂ ಅರ್ಥವಾಗಲಿಲ್ಲ. ಸರಿ ಮಕ್ಕಳೇ, ನೀವು ಜಾಗೃತಿಯಾಗಿ ಓದ್ಕೊಳ್ಳಿ.
ನಿಮ್ಮನ್ನ ನೋಡೋದಕ್ಕೆ ಬಂದೆ. ಎಲ್ಲ ಚೆನ್ನಾಗಿದೆ ಅಲ್ವಾ? ನೀವು ಜಾಗೃತಿಯಾಗಿರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನು ಬಹಳ ದುಃಖದಿಂದ ಒಂದು ಮರದ ಕೆಳಗೆ ಕೂತ್ಕೋತಾನೆ. ಅನಾಮಿಕಾ ತುಂಬಾ ಒಳ್ಳೆಯವಳು. ನನ್ನ ಮಕ್ಕಳ ಮುಂದೆ ನಾನು ಕಡಿಮೆ ಆಗಬಾರ್ದು ಅಂತ ಸುಳ್ಳು ಹೇಳಿದ್ದಾಳೆ. ಅವರಿಗೆ ನಿಜ ತಿಳಿದ್ರೆ ಅವರು ಬಹಳ ದುಃಖ ಪಡ್ತಾರೆ. ಈ ಉದ್ದೇಶದಿಂದಲೇ ಅವರನ್ನ ಹಾಸ್ಟೆಲ್ ಅಲ್ಲಿ ಓದಿಸ್ತಾ ಇದ್ದಾಳೆ. ನನ್ನಿಂದ ಅನಾಮಿಕಂಗೆ ತುಂಬಾ ಕಷ್ಟ ಬಂದಿದೆ. ನಾನು ಈ ಕುಡಿತದಿಂದ ಹೊರಗೆ ಬಾರದೆ ಹೋಗ್ತಾ ಇದ್ದೀನಿ. ಏನ್ ಮಾಡ್ಬೇಕು ಎಂದು ಮತ್ತಷ್ಟು ದುಃಖ ಪಡುತ್ತಾನೆ. ಅವನು ಬಹಳ ಆಲೋಚಿಸಿ ಏನು ಮಾಡಬೇಕು ಅರ್ಥವಾಗದೆ ಮತ್ತೆ ಮಕ್ಕಳ ಹತ್ರಕ್ಕೆ ಹೋಗ್ತಾನೆ. ಅವರು ಮೂವರು ತಂದೆಯನ್ನು ನೋಡಿ ಸಂತೋಷ ಪಟ್ಟು, ಏನಪ್ಪಾ ಮತ್ತೆ ಬಂದೆ ಅಂತ ಕೇಳ್ತಾರೆ. ಏನಿಲ್ಲಮ್ಮ, ಅಪ್ಪಂಗೆ ಸ್ವಲ್ಪ ದುಡ್ಡಿನ ಅಗತ್ಯವಿದೆ, ನನಗ್ ಸ್ವಲ್ಪ ದುಡ್ಡು ಕೊಡ್ತೀರಾ? ನಿಮ್ಗೆ ನಾನು ಮತ್ತೆ ಬಂದಾಗ ಕೊಡ್ತೀನಿ, ಅದಕ್ಕೆ ತಪ್ಪದೆ ಅಪ್ಪ ತಗೊಳ್ಳಿ ಅಂತ ಅವರ ಹತ್ತಿರವಿರುವ ದುಡ್ಡನ್ನು ಕೊಡ್ತಾರೆ. ಅವನು ಅದನ್ನು ತಗೊಂಡು ಅಲ್ಲಿಂದ ಹೋಗಿ ಚೆನ್ನಾಗಿ ಕುಡಿದು ಮನೆಗೆ ಹೊರಡುತ್ತಾನೆ. ದಿನದ ಹಾಗಲ್ಲದೆ ಈ ದಿನ ಮತ್ತಷ್ಟು ಹೆಚ್ಚು ಕುಡಿತಾ ಮನೆ ಹತ್ರ ಕೂಡ ಸೇರಿಕೊಳ್ಳದೆ ಅಲ್ಲೇ ಇರುವ ಕಾಲುವೆಯಲ್ಲಿ ಬಿದ್ದು ಹೋಗ್ತಾನೆ. ಬಹಳ ಸಮಯದ ನಂತರ ಅವನನ್ನು ಹುಡುಕಿಕೊಂಡು ಅನಾಮಿಕಾ ವೀರೇಶ್ ಇಬ್ಬರು ಹೋಗ್ತಾರೆ. ಅವನು ಎಲ್ಲಿಯೂ ಕಾಣಿಸದೇ ಇದ್ದುದರಿಂದ ಬಹಳ ಗಾಬರಿ ಆಗ್ತಾರೆ. ನನಗೇನಕ್ಕೂ ಬಹಳ ಭಯವಾಗ್ತಾ ಇದೆ, ಮೇಲಾಗಿ ದುಡ್ಡು ಕೂಡ ತಗೊಂಡು ಹೋಗಿಲ್ಲ ವೀರೇಶ್, ಬಹಳ ಭಯವಾಗ್ತಾ ಇದೆ ಎನ್ನುತ್ತಲೇ ಏನಂದ್ರೆ ಎಲ್ಲಿದ್ದೀರಾ ಅಂತ ಕೇಕೆ ಹಾಕ್ತಾ ಇರ್ತಾಳೆ ಅನಾಮಿಕಾ. ಇಷ್ಟರಲ್ಲಿ ಕಾಲುವೆಯೊಳಗಿಂದ ನರಳುವ ಶಬ್ದ ಕೇಳಿದ್ದರಿಂದ ಅವರು ಅಲ್ಲಿ ನೋಡ್ತಾರೆ. ಅಲ್ಲಿ ರಮೇಶ್ ಇದ್ದಾನೆ ಎಂದು ತಿಳಿದುಕೊಂಡು ಮನೆಗೆ ಕರೆತರುತ್ತಾರೆ. ಮನೆಗೆ ಬಂದ ಮೇಲೆ ನೀರು ಸುರಿತಾರೆ. ನಿಮ್ಗೆ ಕುಡಿಯೋದಕ್ಕೆ ದುಡ್ಡು ಎಲ್ಲಿಂದ ಬಂತು? ಸಾಲ ಮಾಡಿದ್ರಾ ಎಂದು ಕೋಪದಿಂದ ಬೈದಿದ್ದರಿಂದ ಅವನು ನಡೆದ ವಿಷಯವೆಲ್ಲ ಹೇಳ್ತಾನೆ. ನಾನು ಏನಂದ್ರೆ ನಡಿಬಾರ್ದು ಅಂದ್ಕೊತಿದ್ದೀನೋ ಅದೇ ನಡೆದು ಹೋಗಿದೆ, ಇನ್ನು ನೀವು ಬದಲಾಗೋದಿಲ್ಲ ಎನ್ನುತ್ತಾ ಅನಾಮಿಕಾ ಅಳುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಗಾಡಿ ಎಲ್ಲ ಸಿದ್ಧ ಮಾಡಿಕೊಳ್ಳುತ್ತಾಳೆ. ಆದರೆ ಅವಳು ಗುಡಿ ಹತ್ರಕ್ಕೆ ಹೋಗದೆ ಮನೆಯಲ್ಲೇ ಮಲ್ಕೋತಾಳೆ. ಆಗಲೇ ರಮೇಶ್ ನಿದ್ರೆಯಿಂದ ಹೇಳ್ತಾನೆ, ಏನು ಗಾಡಿ ಇಲ್ಲೇ ಇಟ್ಟು ಅನಾಮಿಕಾ ಎಲ್ಲಿಗೆ ಹೋಗಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ವೀರೇಶ್ ಬರ್ತಾನೆ. ಅತ್ತಿಗೆಗೆ ಚೆನ್ನಾಗಿಲ್ಲ ಅಣ್ಣಯ್ಯ, ಈ ದಿನ ಗಾಡಿನ ನಾನ್ ತಗೊಂಡು ಹೋಗೋಣ ಅಂತ ಇದ್ದೀನಿ. ಸರಿ, ನಿನ್ ಜೊತೆ ನಾನು ಕೂಡ ಬರ್ತೀನಿ ಎಂದು ಅಂದಿದ್ದರಿಂದ ವೀರೇಶ್ ಕೂಡ ಸರಿ ಅನ್ನುತ್ತಾನೆ. ರಮೇಶ್ ತನ್ನ ಮನಸ್ಸಿನಲ್ಲಿ ಬಂದ ದುಡ್ಡನ್ನ ಸ್ವಲ್ಪ ಇವನ ಹತ್ರ ತಗೊಂಡು ಹೋಗ್ಬಹುದು ಎಂದು ಅಂದುಕೊಳ್ಳುತ್ತಾನೆ. ಇನ್ನು ಗಾಡಿ ಹತ್ರ ಇಬ್ಬರು ನಿಂತ್ಕೋತಾರೆ. ಇಷ್ಟರಲ್ಲಿ ವೀರೇಶನಿಗೆ ಫೋನ್ ಬರುತ್ತೆ. ಫೋನ್ ಅಲ್ಲಿ ಮಾತಾಡಿ, ಅಣ್ಣಯ್ಯ ನನ್ಗೊಂದು ಮುಖ್ಯವಾದ ಕೆಲಸವಿದೆ, ನೀವೇ ನೋಡ್ಕೊಳ್ಳಿ, ನಾನು ಮತ್ತೆ ಬರ್ತೀನಿ ಎನ್ನುತ್ತಾ ಅಲ್ಲಿಂದ ವೀರೇಶ್ ಹೊರಟು ಹೋಗುತ್ತಾನೆ. ರಮೇಶ್ ಕರಿತಾ ಇದ್ರು ಹಚ್ಕೊಳ್ಳೋದಿಲ್ಲ. ಇನ್ನು ರಮೇಶ್ಗೆ ಬೇರೆ ಗತಿ ಇಲ್ಲದೆ ಅಲ್ಲೇ ನಿಲ್ಲಬೇಕಾಗಿ ಬರುತ್ತೆ. ಅವನು ಬಹಳ ಹೊತ್ತು ಅಲ್ಲೇ ನಿಂತಿರ್ತಾನೆ. ಆದ್ರೆ ಅಲ್ಲಿಗೆ ಸರಿಯಾಗಿ ಯಾರೂ ಬರಲಿಲ್ಲ. ಅವನು ಮತ್ತೆ ಕರೆಯಲಿಕ್ಕೆ ಶುರು ಮಾಡ್ತಾನೆ. ಬರ್ಬೇಕಮ್ಮ ಬರ್ಬೇಕು, ತಾಜಾ ತಾಜಾ ಹಣ್ಣುಗಳು ಹೂಗಳು, ಬರ್ಬೇಕಮ್ಮ ಬರ್ಬೇಕು ಎನ್ನುತ್ತಾ ಗಟ್ಟಿ ಗಟ್ಟಿಯಾಗಿ ಕರೀಲಿಕ್ಕೆ ಶುರು ಮಾಡ್ತಾನೆ. ಆಗ ಕೆಲವರು ಬಂದು ಅದನ್ನ ತಗೊಂಡು ಹೋಗ್ತಾ ಇರ್ತಾರೆ. ಹಾಗೆ 12 ಗಂಟೆವರೆಗೂ ನಿಂತ್ಕೊಂಡು ಹಾಗೆ ಮಾಡಿದ ನಂತರ ಬಹಳವರೆಗೂ ಮಾರಾಟವಾಗುತ್ತೆ. ಆಗ ಅವನು ತನ್ನ ಮನಸ್ಸಿನಲ್ಲಿ, ಬೆಳಿಗ್ಗೆ 5 ಗಂಟೆಗೆ ಬಂದು ಮಧ್ಯಾಹ್ನ 12 ಗಂಟೆವರೆಗೂ ಕಷ್ಟಪಡದ ಹೊರತು 500 ರೂಪಾಯಿ ಕೂಡ ಬರ್ಲಿಲ್ಲ, ಹೋಗ್ಲಿ ಬಿಡು, 500 ರೂಪಾಯಿ ಬಂತಲ್ಲ, 2 ದಿನ ನಾವು ಕುಡಿಬಹುದು ಎಂದು ಅಂದುಕೊಂಡು ಆ ದುಡ್ಡನ್ನು ತೆಗೆದುಕೊಂಡು ಹೆಂಡ ಕುಡಿಯೋದಕ್ಕೆ ಹೊರಡುತ್ತಾನೆ. ಆದರೆ ಅವನಿಗೆ ಮನಸ್ಸೊಪ್ಪಲಿಲ್ಲ. ಕಷ್ಟಪಟ್ಟು ಮೊದಲ ಸಲ ಬಂದ ದುಡ್ಡು ಖರ್ಚು ಮಾಡಬೇಕು ಅಂದ್ರೂ ಮನಸ್ಸು ಬರ್ತಾ ಇಲ್ಲ ಎಂದು ಅಂದುಕೊಂಡು ಮತ್ತೆ ಹಿಂದಕ್ಕೆ ಬರುತ್ತಾನೆ. ತನ್ನ ದುಡ್ಡನ್ನು ಅನಾಮಿಕಳಿಗೆ ಕೊಡಬೇಕು ಎಂದು ಭಾವಿಸುತ್ತಾನೆ. ಮನೆಗೆ ಬರ್ತಾನೆ. ಅನಾಮಿಕಾ ತಗೋ, ಈ 500 ರೂಪಾಯಿಗಳು ನಾನು ಈ ದಿನ ಕಷ್ಟಪಟ್ಟು ಹಣ್ಣು ಹೂವು ಮಾರಿ ದುಡ್ಡು ತಂದಿದ್ದು. ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಆ ದುಡ್ಡನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಾಳೆ ಅದರಿಂದ ಫ್ರೂಟ್ ಬಾಕ್ಸ್ ತಗೊಂಡು ಅಲ್ಲೇ ಮಾರಿ. ಅದಕ್ಕೆ ರಮೇಶ್ ಸರಿ ಅನ್ನುತ್ತಾನೆ. ಮಾರನೇ ದಿನ ಆ ದುಡ್ಡಿನಿಂದ ಫ್ರೂಟ್ ಬಾಕ್ಸ್ ತೆಗೆದುಕೊಂಡು ಬಂದು ಹೆಚ್ಚು ಲಾಭಕ್ಕೆ ಅವನ್ನ ಮಾರಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಅವನು ವ್ಯಾಪಾರದಲ್ಲಿ ಬಹಳ ಪಳಗಿ ವ್ಯಾಪಾರ ಮಾಡುತ್ತಾ ದುಡ್ಡು ಸಂಪಾದಿಸಲಿಕ್ಕೆ ಶುರು ಮಾಡುತ್ತಾನೆ. ಇದೆಲ್ಲ ನೋಡ್ತಾ ಇರುವ ಅನಾಮಿಕಳಿಗೆ ಬಹಳ ಸಂತೋಷ ಅನಿಸುತ್ತದೆ. ಅನಾಮಿಕ ಕೂಡ ಅವನಿಗೆ ಸಹಾಯ ಮಾಡ್ತಾ ಇರ್ತಾಳೆ. ರಮೇಶ್ ಕುಡಿತವನ್ನು ಬಿಟ್ಟು ಕೆಲಸಕ್ಕೆ ಬಿದ್ದಿದ್ದರಿಂದ ಬಹಳ ಸಂತೋಷ ಪಡುತ್ತಾರೆ ಎಲ್ಲರೂ. ಹೊರಟು ಹೋದ ಕುಟುಂಬವೆಲ್ಲ ಮತ್ತೆ ತಿರುಗಿ ಮನೆಗೆ ಬರುತ್ತೆ. ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮೆಲ್ಲರಿಗೂ ತುಂಬಾ ಕಷ್ಟ ಕೊಟ್ಟೆ. ಆದ್ರೆ ಈಗ ನನಗೆ ಬಹಳ ಬುದ್ಧಿ ಬಂದಿದೆ. ಅನಾಮಿಕಳೆ ನನ್ನ ಕಣ್ಣು ತೆರೆಸಿದ್ದಾಳೆ. ನಾನಲ್ಲರಿ, ನಿಮ್ಮ ಕಣ್ಣು ತೆರೆಸಿದ್ದು ನಿನ್ನ ತಮ್ಮಂದಿರು. ಅವರೇ ನನಗೆ ಹೀಗೆ ಮಾಡು ಅಂತ ಹೇಳಿದ್ದು. ಅದಕ್ಕೆ ಅವರು ಮನೆ ಬಿಟ್ಟು ಹೊರಗೆ ಹೋದ್ರು. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ವೀರೇಶನೇ ವ್ಯಾಪಾರಕ್ಕೆ ಹೋದ. ಖಚಿತವಾಗಿ ನೀವು ದುಡ್ಡಿಗಾಗಿ ಅಂತ ಅವನ ಜೊತೆ ಹೋಗ್ತೀರಾ ಅಂತ ನಾವು ಅಂದ್ಕೊಂಡ್ವಿ. ಹಾಗೆ ನಡೀತು. ಇನ್ನು ಅವನಿಗೆ ಕೆಲಸವಿದೆ ಅಂತ ಬೇಕಂತೆ ಅಲ್ಲಿಂದ ತಪ್ಪಿಸಿಕೊಂಡ.
ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನಾಮಿಕಾ. ಅದನ್ನು ಕೇಳಿ ರಮೇಶ್ ಬಹಳಷ್ಟು ದುಃಖ ಪಡುತ್ತಾ, ನಿಜವಾಗಿಯೂ ನೀವೆಲ್ಲರೂ ನನ್ನ ಕಣ್ಣು ತೆರೆಸಿದ್ದೀರಿ. ಇನ್ನು ನಮಗೆ ಕಷ್ಟವಿರಲ್ಲ, ಎಲ್ಲ ಸಂತೋಷನೇ. ಇನ್ನು ಅವರೆಲ್ಲರೂ ಸಂತೋಷ ಪಡುತ್ತಾರೆ. ಅವರವರೇ ಕೆಲಸ ಮಾಡಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಆಧಾರವಾಗಿ ನಿಂತು ಮುಂದಕ್ಕೆ ಸಾಗಿ ಹೋಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.